ಶುರು ಆಯಿತು, ಆವಾಗ ತಕ್ಷಣ 4ನೇ ವರ್ಷ ನೋಡ್ತೇವೆ, ಸರ್ಪವು ಸ್ತ್ರೀಗೆ ನೀವು ಖಂಡಿತವಾಗಿಯೂ ಸಾಯುವುದಿಲ್ಲ, ಯಾಕಂದ್ರೆ ನೀವು ಅದನ್ನು ತಿಂದ ದಿನದಲ್ಲಿ ನಿಮ್ಮ ಕಣ್ಣುಗಳು ತೆರೆದುಕೊಂಡು. ಇಲ್ಲಿ ದೇವರು ಹೇಳಿದ ಖಂಡಿತವಾಗಿ ನೀವು ಸಾಯ್ತೀರಾ. ಅದೇ ಒಂದು ಬಂದು ಹೇಳ್ತೀನಿ, ಖಂಡಿತವಾಗ್ಲೂ ನೀವು ಸಾಯೋದಿಲ್ಲ. ಇಲ್ಲಿ ಇವತ್ತು ಸೈತಾನ ಏನ್ ಮಾಡ್ತಾನೆ, ವಾಕ್ಯ ಹಂಗೆ ಖಂಡಿತವಾಗ್ಲೂ ವಾಕ್ಯ ಹಂಗೆ ಹೇಳಿಲ್ಲ. ಒಬ್ಬನೇ ದೇವರು, 3 ವ್ಯಕ್ತಿಗಳು ಬೈಬಲಲ್ಲಿ ಇದೆ, ಎಲ್ಲಾ ಕಡೆ ದೇವರು ಅದನ್ನು ತಿಳಿಸ್ಕೊಂಡ್ ಬಂದಿದ್ದಾನೆ. ಇವರು ಏನೋ ಸೈತಾನನು ದೇವ್ರು ಒಬ್ಬನೇ ಅಂತ ನಂಬಿದ, ನಿಮ್ಗೆ ಗೊತ್ತಿಲ್ಲ. ಸೈತಾನ ಒಬ್ಬನೇ ದೇವ್ರು ಅಂತ ನಂಬಿ ಅವ್ರು ನರ್ಕಕ್ಕೆ ಹೋಗ್ತಾರೆ, ಇವರು ಒಬ್ಬನೇ ಅಂತ ಹೇಳಿ ನರ್ಕಕ್ಕೆ ಹೋಗಂತವ್ರೆ ಇವರು. ಆದ್ರೆ ಇಲ್ಲಿ ಮಾಡೋ ಕೆಲಸ ಏನಂದ್ರೆ, ಪ್ರಶ್ನೆ ಜೊತೆಯಲ್ಲಿ ಸಂದೇಹ ಹುಟ್ಟಿಸುವಂಥದ್ದು ಮತ್ತು ಅದನ್ನು ತಿರುಚುವಂಥದ್ದು, ವಾಕ್ಯವನ್ನೇ ತಿರುಚುವಂಥ ಕೆಲಸ. ವಾಕ್ಯ ನಿಜವಾಗ್ಲೂ ಹಾಗೆ ಹೇಳಿಲ್ಲ. ವಾಕ್ಯ ಅಲ್ಲಿ ಹೇಳಿರುವಂಥ ದೇವರು ಹೇಳಿರುವಂಥ ಅದಕ್ಕೆ ಉಲ್ಟಾ ಆಗಿದೆ. ದೇವ್ರು ಹೇಳಿದ ತಿಂದ ದಿವಸ ನೀವು ಸತ್ತೇ ಸಾಯಿರಿ ಅಂದ್ರೆ ನೀವು ಖಂಡಿತವಾಗ್ಲೂ ಸಾಯಲ್ಲ. ಇಲ್ಲಿ ಹವ್ವಳು ಸೈತಾನ ಹೇಳುವಂಥ ಮಾತು ಖಂಡಿತವಾಗಿ ಬಲವಾಗಿ ನಂಬುದು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಿದೆ, ಅಷ್ಟೇ ನಾವು ನಂಬೇಕಾಗಿದೆ. ಆದ್ರೆ ಅದನ್ನು ನಂಬೋದ್ರ ಬದಲು ಸೈತಾನ ಹೇಳುವಂಥದ್ದು ನಂಬಿದಳು.